Welcome, student. I welcome you all for the second session of business environment. In this session, we are going to learn about types of business environment. Well, students, in the previous class, we have discussed about the concept of business environment and the characteristics of business environment. From the yesterday's class, we will learn that business cannot be done in vacuum. It should be done in the social system. It should be done in the ecology. In the ecology, in the social system, there are many factors which will influence the business. Altogether, this aggregate of all these factors which is influencing business is called as business environment. ವ್ಯವಹಾರದ ಪರಿಸರದ ಹಲವಾರು ಅಂಶಗಳಿರ್ತವೆ. ಆ ಅಂಶಗಳು ಬಿಸ್ನೆಸ್ ಮೇಲೆ ಪರಿಣಾಮ ಬೀಳುತ್ತವೆ. ಯಾವ್ಯಾವ ಅಂಶಗಳು ಬಿಸ್ನೆಸ್ ಮೇಲೆ ಪರಿಣಾಮ ಬೀಳುವಂಥ ಒಟ್ಟಾರೆ ಒಂದು ಪರಿಸರಕ್ಕೆ, ಒಟ್ಟಾರೆ ಒಂದು ವಾತಾವರಣಕ್ಕೆ ನಾವು ಬಿಸ್ನೆಸ್ ಎನ್ವೈರನ್ಮೆಂಟ್ ಅಂತ ಕರೀತಾರೆ. ಈ ಎನ್ವೈರನ್ಮೆಂಟ್ ಅಥವಾ ಈ ಫ್ಯಾಕ್ಟರ್ಸ್ ನಾವು ಎರಡು ಥರ ಡಿವೈಡ್ ಮಾಡ್ಬೋದು. ಒಂದು ಇಂಟರ್ನಲ್ ಎನ್ವೈರನ್ಮೆಂಟ್, ಇನ್ನೊಂದು ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಅಂತ. ದೇರ್ ಆರ್ ಟೂ ಟೈಪ್ಸ್ ಆಫ್ ಎನ್ವೈರನ್ಮೆಂಟ್, ಇಂಟರ್ನಲ್ ಎನ್ವೈರನ್ಮೆಂಟ್ ಆ್ಯಂಡ್ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್. ಇಂಟರ್ನಲ್ ಎನ್ವೈರನ್ಮೆಂಟ್ ಅಂದರೆ these are the factors which have a direct impact on business. Those are value system, mission and objectives, management structure, human resources, company image, brand value. These are the internal factors of the business. Internal factor ಅಂದ್ರೆ ಏನು? ಯಾವ factor which are very close to business, which will directly impact the business. ಆ ಥರ ಫ್ಯಾಕ್ಟರ್ಗಳನ್ನ ನಾವು ಇಂಟರ್ನಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಇಂಟರ್ನಲ್ ಫ್ಯಾಕ್ಟರ್ಸ್ ನಾವು ಇನ್ನೊಂದು ಥರ ಕರಿತೇವೆ. ಇಟ್ ಇಸ್ ಎ ಕಂಟ್ರೋಲಬಲ್ ಫ್ಯಾಕ್ಟರ್ಸ್. ದಿಸ್ ಕ್ಯಾನ್ ಬಿ ಕಂಟ್ರೋಲ್ ಬೈ ದಿ ಆರ್ಗನೈಸೇಷನ್. ಅಂದರೆ ಬಿಸ್ನೆಸ್ ಎನ್ವೈರನ್ಮೆಂಟ್ನ ವಿ ಕ್ಯಾನ್ ಡಿವೈಡ್ ಇಂಟು ಟೂ ಟೈಪ್ಸ್. ಇಂಟರ್ನಲ್ ಎನ್ವೈರನ್ಮೆಂಟ್ ಅಂತ ಒಂದು, ಎರಡನೇದು ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಅಂತ. ಇಂಟರ್ನಲ್ ಎನ್ವೈರನ್ಮೆಂಟ್ ಅಂದರೆ ಏನು? ಅದು ಎಷ್ಟು ಯಾವ ಫ್ಯಾಕ್ಟರ್ಸ್ಗಳು ಎಷ್ಟು ಬಿಸ್ನೆಸ್ಗೆ ಕ್ಲೋಸ್ ಆಗಿರುತ್ತೆ, ಯಾವ ಮಟ್ಟದಲ್ಲಿ ಅದು ಇಂಪ್ಯಾಕ್ಟ್ ಮಾಡುತ್ತೆ ಎಂಬ ಆಧಾರದ ಮೇಲೆ ನಾವು ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಮತ್ತು ಇಂಟರ್ನಲ್ ಎನ್ವೈರನ್ಮೆಂಟ್ ಅಂತ ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ. ಯಾವ ಫ್ಯಾಕ್ಟರ್ಸ್ಗಳು ತುಂಬ ಇಂಟಿಮೇಟ್ ಅಂದರೆ ತುಂಬ ನಿಕಟವಾದ ಸಂಬಂಧ ಇರುತ್ತೆ ಬಿಸ್ನೆಸ್ನ ಜೊತೆಗೆ ಡೈರೆಕ್ಟ್ ಇಂಪ್ಯಾಕ್ಟ್ ಮಾಡುತ್ತೆ, ಆ ಅಂಶಗಳನ್ನ ಒಳಗೊಂಡಂತಹ ಎನ್ವೈರನ್ಮೆಂಟ್ನ ನಾವು ಏನಂತ ಕರಿತೀವಿ? ಇಂಟರ್ನಲ್ ಎನ್ವೈರನ್ಮೆಂಟ್ ಅಂತ ಕರಿತೇವೆ. ಅವು ಯಾವ್ಯಾವು? ವ್ಯಾಲ್ಯೂ ಸಿಸ್ಟಮ್, ಮಿಷನ್ ಆ್ಯಂಡ್ ಅಬ್ಜೆಕ್ಟಿವ್ಸ್, ಹ್ಯೂಮನ್ ರಿಸೋರ್ಸಸ್, ಕಂಪನಿ ಇಮೇಜ್ ಆ್ಯಂಡ್ ಬ್ರ್ಯಾಂಡ್ ವ್ಯಾಲ್ಯೂ. ಎರಡನೇದು ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್. ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಅಂದರೆ ಇಟ್ ಇಸ್ ದ ಫ್ಯಾಕ್ಟರ್ ವಿಚ್ ಈಸ್ ಬಿಹೈಂಡ್ ದ ಕಂಟ್ರೋಲ್ ಆಫ್ ದಿ ಕಂಪನಿ. ಎಕ್ಸ್ಟರ್ನಲ್ ಎನ್ವೈರನ್ಮೆಂಟಲ್ಲಿರುವಂಥ ಫ್ಯಾಕ್ಟರ್ಸ್ನ ಬಿಸ್ನೆಸ್ ಕೆನಾಟ್ ಕಂಟ್ರೋಲ್ ಇಟ್. ಅದಕ್ಕೋಸ್ಕರ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟನ್ನು ನಾವೇನು ಕರಿಬೋದು? ಅನ್ಕಂಟ್ರೋಲಬಲ್ ಎನ್ವೈರನ್ಮೆಂಟ್ ಅಥವಾ ಅನ್ಕಂಟ್ರೋಲಬಲ್ ಫ್ಯಾಕ್ಟರ್ಸ್ ಅಂತ ಕೂಡ ಕರಿತೇವೆ. ಸೊ ದೇರ್ ಆರ್ two environments in the business environment, that is internal environment and external environment. Internal environment, it is internal to the business, which can be controllable by the business. External environment which is beyond the control of the business, which cannot be controlled by the company. So that's why external environment always poses opportunity and threats. External environment ನಮಗೆ ಅವಕಾಶಗಳನ್ನು ಕೊಡುತ್ತೆ, ಜೊತೆಗೆ ಅದರಿಂದ ಹಾನಿ ಕೂಡ ಮಾಡುತ್ತೆ. Internal environment, it is always is regarding our strength and weakness. ನಮ್ಮ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳ ಅಂಶಗಳನ್ನು ಒಳಗೊಂಡಿರುತ್ತದೆ. ಸೊ ಆಸ್ ಎ ಬಿಸ್ನೆಸ್ ಪರ್ಸನ್ ಇಂಟರ್ನಲ್ ಎನ್ವೈರನ್ಮೆಂಟ್ನ ಸ್ಕ್ಯಾನ್ ಮಾಡಬೇಕು, ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಕೂಡ ಸ್ಕ್ಯಾನ್ ಮಾಡಬೇಕು. ಇಂಟರ್ನಲ್ ಎನ್ವೈರನ್ಮೆಂಟ್ ಸ್ಕ್ಯಾನ್ ಮಾಡೋದ್ರಿಂದ ನಮ್ಮ ಸ್ಟ್ರೆಂತು ವೀಕ್ನೆಸ್ ಏನು ಅಂತ ನಮಗೆ ಗೊತ್ತಾಗುತ್ತೆ. ಹಾಗೆ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ನ ವಾಚ್ ಮಾಡ್ತಿದ್ರೆ ಅಲ್ಲಿರುವಂಥ ಅವಕಾಶಗಳೇನು ಅಥವಾ ಥ್ರೆಟ್ಸ್ ಏನು, ಅವಕಾಶಗಳೇನು ಅಥವಾ ಅದರಿಂದ ನಮ್ಗೆ ಆಗುವಂಥ ಹಾನಿಗಳೇನು ಅನ್ನೋದನ್ನ ನಾವು ಮುಂಚೆನೇ ನಮಗೆ ಗೊತ್ತಾಗುತ್ತೆ. ಸೊ ದಿಸ್ ಸ್ಕ್ಯಾನಿಂಗ್ ಆಫ್ ಎನ್ವೈರನ್ಮೆಂಟ್, ಇಟ್ ಮೈಟ್ ಬಿ ಎಕ್ಸ್ಟರ್ನಲ್ ಆರ್ ಇಂಟರ್ನಲ್, ಡೆಫಿನೆಟ್ಲಿ ಹೆಲ್ಪ್ ದಿ ಬಿಸ್ನೆಸ್. ದ ಸೇಮ್ ವೇ external environment also can be divided into two types: micro environment and macro environment. Micro environment is nothing but an environment, the factors are external to the company but their impact is more close or direct to the business. That's why those factors are classified into micro environment. ಇದು ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಫ್ಯಾಕ್ಟರ್ಸೇ, ಬಟ್ ಅದರ ಇಂಪ್ಯಾಕ್ಟು ಸ್ವಲ್ಪ ಡೈರೆಕ್ಟ್ ಅಥವಾ ತುಂಬ ಇಂಟಿಮೇಟ್ ಆಗಿರುತ್ತೆ ಅದಕ್ಕೆ ಬಿಸ್ನೆಸ್ಗೆ. ಸೊ ಹಾಗಾಗಿ ಆ ಫ್ಯಾಕ್ಟರ್ಸ್ ದೋ ಇಟ್ ಇಸ್ ಬಿಲಾಂಗ್ ಟು ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್,
we call this as a micro environment. ಇನ್ನೊಂದು ಮ್ಯಾಕ್ರೋ ಎನ್ವೈರ್ಮೆಂಟ್ ಅಂದರೆ ಇಟ್ ಈಸ್ ಜನರಲ್ ಇನ್ ನೇಚರ್. ಅಂದರೆ ಇಲ್ಲಾರೋ ಆಗುವಂಥ ಚೇಂಜಸ್ ಇಟ್ ಈಸ್ ಜನರಲ್, ಇಟ್ ಈಸ್ ಅಪ್ಲಿಕಬಲ್ ಟು ಓಲ್ ಇಂಡಸ್ಟ್ರಿ. ಒಂದು ಕಂಪನಿಗೆ ಮಾತ್ರ ಆಗೋಂಥದ್ದು ಅಂತ ಫ್ಯಾಕ್ಟರ್ಸ್ ಅಲ್ಲ, ಇಟ್ ಈಸ್ ಇನ್ ಜನರಲ್, ಇಟ್ ಈಸ್ ಎ ಥ್ರೂಔಟ್ ದ ಕಂಟ್ರಿ ಆರ್ ಥ್ರೂಔಟ್ ದ ನೇಷನ್ ಆಗುವಂಥ ಒಂದು ಚೇಂಜಸ್. ಎಕ್ಸಾಂಪಲ್ ಎಕನಾಮಿಕಲ್ ಚೇಂಜಸ್ ಲೈಕ್ ಈಗ GST ಪಾಲಿಸೀಸ್, ನ್ಯೂ ಟ್ಯಾಕ್ಸ್ ಪಾಲಿಸಿ ಬರುತ್ತೆ, ನ್ಯೂ ಟ್ಯಾಕ್ಸ್ ರೇಟ್ಸ್ ಬರುತ್ತೆ, ಬಜೆಟ್ ಬರುತ್ತೆ, ನೀತಿ ಆಯೋಗಗಳಾಗುವಂಥ ಯಾವುದೋ ಒಂದು ಡಿಸಿಷನ್ಸ್ ಇರ್ಬೋದು, ಪೊಲಿಟಿಕಲ್ ಚೇಂಜಸ್ ಇರ್ಬೋದು, ಟೆಕ್ನಿಕಲ್ ಚೇಂಜಸ್ ಇರ್ಬೋದು, ಸೋಷಿಯೋ ಎಕನಾಮಿಕಲ್ ಸೋಷಿಯೋ ಕಲ್ಚರಲ್ ಚೇಂಜಸ್ಸು, ಡೆಮೋಗ್ರಫಿಕ್ ಚೇಂಜಸ್ಸು. ನೀವು ಚೇತಕ್ ಸ್ಕೂಟರ್ಸ್ಟು ಕೇಸ್ ಸ್ಟಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಅದರಲ್ಲೆಲ್ಲ ಎಕನಾಮಿಕ್ ಫ್ಯಾಕ್ಟರ್ ಇತ್ತು, ಸೋಷಿಯೋ ಕಲ್ಚರಲ್ ಚೇಂಜಸ್ ಇತ್ತು, ಡೆಮೋಗ್ರಫಿಕ್ ಚೇಂಜಸ್ ಇತ್ತು. ಇದನ್ನು ನಾವೇನಂತೀವಿ, ಇದರ ಇಂಪ್ಯಾಕ್ಟ್ ಇಟ್ ಈಸ್ general in nature, that's why it is called as macro environment. So another one is micro environment. Micro environment are the environmental factors which will impact directly to the company, that is suppliers, customers, marketing intermediaries, competitors and public. Suppliers, they are the main stakeholder of our of any business, because ನಮಗೆ ಸಪ್ಲೈ ಮಾಡುವಂಥ ರಾ ಮೆಟೀರಿಯಲ್ ಇರ್ಬೋದು, ಮೆಟೀರಿಯಲ್ಸ್ ಇರ್ಬೋದು, ಟೂಲ್ಸ್ ಇರ್ಬೋದು, ಮೆಷಿನ್ಸ್ ಇರ್ಬೋದು, that should be in a good quality and it should be in time supply. ಸಪ್ಲೈನ ಇನ್ ಟೈಮ್ ಮಾಡಲಿಲ್ಲ ಅಂದರೆ, ಸಬ್ಸ್ಟ್ಯಾಂಡರ್ಡ್ ಮೆಟೀರಿಯಲ್ನ ಸಪ್ಲೈ ಮಾಡಿದ್ರೆ ಡೆಫಿನೆಟ್ಲಿ ದಟ್ ಈಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ ದಿ ಔಟ್ಪುಟ್ ಆಫ್ ದ ಪ್ರೊಡಕ್ಷನ್. ಸೊ suppliers also impact the business. If it does not supply in time, ಅವನು ಸಬ್ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ನ ಸಪ್ಲೈ ಮಾಡಿದ್ರೆ ಅಥವಾ ನಮ್ಮ ಕಾಂಪಿಟೇಟರ್ಗೆ ಅವನು ಹೆಲ್ಪ್ ಮಾಡಿದ್ರೆ, ಸೊ ಇದು ಕೂಡ ನಮಗೆ ಬಿಸ್ನೆಸ್ಗೆ ಇಂಪ್ಯಾಕ್ಟ್ ಆಗುವಂಥ ಒಂದು ಫ್ಯಾಕ್ಟರು. ಸೊ ಕೀಪಿಂಗ್ ಎ ಗುಡ್ ಆರ್ ಎ legitimate suppliers is always necessary for the business. Second one is customer. Customer is one of the major factor which influences the business. That's why customer ನಾವು ಯಾವಾಗಲೂ ಕಿಂಗ್ ಅಂತ ಕರಿತೀವಿ, ಗಾಡ್ ಅಂತ ಕರಿತೀವಿ. ಕಸ್ಟಮರ್ಸ್ ಟೇಸ್ಟ್, ಪ್ರಿಫರೆನ್ಸ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್ ಇಟ್ ಚೇಂಜಸ್ ಎವ್ರಿ ಡೇ. ಸೊ ಅದಕ್ಕೋಸ್ಕರ ನಾವು ಕಸ್ಟಮರ್ ಅನ್ನೋ ಒಂದು ಫ್ಯಾಕ್ಟರ್ ನಾವು ಯಾವ ಟು ಕೀಪ್ ಇಟ್ ಇನ್ ಮೈಂಡ್ ಥ್ರೂಔಟ್ ದ ಬಿಸ್ನೆಸ್, ಹೌದಲ್ವಾ? ಸೊ ಕಸ್ಟಮರ್ ಇಸ್ ಆಲ್ಸೋ ದಿ one of the major factor which influences the business. Another factor of micro environment is marketing intermediaries. They are also the one of the major stakeholders for the business. They will help us to distribute the product to the ultimate customers. So distribution system ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಷ್ಟು ಬೇಗ ನಾವು ನಮ್ಮ ಪ್ರಾಡಕ್ಟ್ನ ಕಸ್ಟಮರ್ಗೆ ತಲುಪಿಸ್ಬೋದು. We can even this has the impact on the business. Third one is fourth one is the competitors. Competitors is also the one of the major factor, because competitors' pricing strategy, their marketing strategy, their new products, all together competitors every movement going to influence our business. And again, last one is the public at large, public opinion, public ಹೇಗೆ ನಮ್ಮ ಬಿಸ್ನೆಸ್ ಬಗ್ಗೆ ಥಿಂಕ್ ಮಾಡ್ತಾರೆ, ನಮ್ಮ ಕಂಪ್ನಿ ಬಗ್ಗೆ ಥಿಂಕ್ ಮಾಡ್ತಾರೆ ಅನ್ನೋದು ಇಟ್ ಈಸ್ ಮೇಜರ್ ಫ್ಯಾಕ್ಟರ್ ಫಾರ್ ದ ಬಿಸ್ನೆಸ್, ಅಲ್ವಾ? ಸೊ ಎಕ್ಸಾಂಪಲ್ ಫೇರ್ ಆ್ಯಂಡ್ ಲವ್ಲಿ ಅನ್ನೋದು ರೀಸೆಂಟ್ಲಿ ಆಗಿ ಅದನ್ನು ನಾವು ಗ್ಲೋ ಆ್ಯಂಡ್ ಲವ್ಲಿ ಅಂತ ಹೆಸರನ್ನು ಚೇಂಜ್ ಮಾಡಿದ್ದಾರೆ. ಫೇರ್ ಆ್ಯಂಡ್ ಲವ್ಲಿ, ಫೇರ್ ಆ್ಯಂಡ್ ಫೇರ್ನೆಸ್ ಕ್ರೀಮ್, ಅದು ಕಲರಿಸಮ್ ಮಾಡ್ತಾ ಇದೆ, ರೇಸಿಸಮ್ ಮಾಡ್ತಿದೆ ಅಂತ ಥ್ರೂಔಟ್ ವರ್ಲ್ಡ್ ಅದ್ರ ಬಗ್ಗೆ ಒಂದು ಪಬ್ಲಿಕ್ ಒಂದು ಒಪಿನಿಯನ್ ಇತ್ತು. ಮೀನ್ಸ್ ಫೇರ್ ಆ್ಯಂಡ್ ಲವ್ಲಿ ಪ್ರಾಡಕ್ಟ್ ಬಗ್ಗೆ ಒಂದು ನೆಗೆಟಿವ್ ಒಪಿನಿಯನ್ ಇತ್ತು. ಮೀನ್ಸ್ ಬೈ ಪ್ರಮೋಟಿಂಗ್ ಫೇರ್ ಅನ್ನೋ ಒಂದು ವರ್ಲ್ಡು ಅದು ರೇಸಿಸಮ್ ಮತ್ತು ಕಲರಿಸಮ್ ಬಗ್ಗೆ ಹೇಳ್ತದೆ ಅಂತ ಒಂದು ಒಪಿನಿಯನ್ ಇತ್ತು. ಸಿ ನಾವು ದ ಕಂಪನಿ ರೀಸೆಂಟ್ಲಿ ದೇ ಹ್ಯಾವ್ ಚೇಂಜ್ ದ ನೇಮ್ ಆಫ್ ದ ಪ್ರಾಡಕ್ಟ್. ನಾವು ದ ನೇಮ್ ಆಫ್ ದ ಫೇರ್ ಆ್ಯಂಡ್ ಲವ್ಲಿ ಈಸ್ ಗ್ಲೋ ಆ್ಯಂಡ್ ಲವ್ಲಿ ಅಂತ ಕರೀತಾರೆ. ಸಿ ಹೇಗೆ ನೋಡಿ, ಪಬ್ಲಿಕ್ ಕೂಡ ಅವರ ಒಪಿನಿಯನ್, ಅವರ ಅನಿಸಿಕೆಗಳು ನಮ್ಮ ಬಿಸ್ನೆಸ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಬರ್ತವೆ. ಇನ್ ಬ್ರೀಫ್, ಬಿಸ್ನೆಸ್ ಎನ್ವೈರನ್ಮೆಂಟ್ ಕ್ಯಾನ್ ಬಿ ಡಿವೈಡೆಡ್ ಇಂಟು external environment and internal environment. Internal environment factors are those factors which is inside the business, which is exist in the organization, which can be controlled by the company and which can be modified also. ನೋಡಿ, ವ್ಯಾಲ್ಯೂ ಸಿಸ್ಟಮ್ ಇರ್ಬೋದು, ವಿಷನ್ ಸ್ಟೇಟ್ಮೆಂಟ್ಗಳು ಇರ್ಬೋದು, ಮ್ಯಾನೇಜ್ಮೆಂಟ್ ಸ್ಟ್ರಕ್ಚರ್ ಇರ್ಬೋದು, ಹ್ಯೂಮನ್ ರಿಸೋರ್ಸ್ ಇರ್ಬೋದು, ಕಂಪನಿ ಇಮೇಜ್ ಇರ್ಬೋದು, ಬ್ರ್ಯಾಂಡ್ ವ್ಯಾಲ್ಯೂ ಇರ್ಬೋದು, ಎಲ್ಲ ಫ್ಯಾಕ್ಟರ್ಸ್ಗಳು ಇಂಟರ್ನಲ್, ಬಟ್ ದಟ್ ವಿಲ್ ಅಫೆಕ್ಟ್ ದಿ ಬಿಸ್ನೆಸ್. ಈ ಫ್ಯಾಕ್ಟರ್ಸ್ನ company can change it, company can control it, ಹೌದಲ್ವಾ? ದ ವ್ಯಾಲ್ಯೂ ಸಿಸ್ಟಮ್, ethics ಅಥವಾ ಬಿಲೀಫ್ಸ್ ಏನಿದೆ ಕಂಪ್ನಿದು, that we can always change.
ಹೌದಲ್ವಾ? ಮ್ಯಾನೇಜ್ಮೆಂಟ್ ಸ್ಟ್ರಕ್ಚರ್ ಯಾವ ಸ್ಟ್ರಕ್ಚರ್ ಇದೆ, ಇಟ್ಸ್ ಮ್ಯಾಟ್ರಿಕ್ಸ್ ಸ್ಟ್ರಕ್ಚರು ಅಥವಾ ಫಂಕ್ಷನಲ್ ಸ್ಟ್ರಕ್ಚರು ಅಥವಾ ಪ್ರಾಡಕ್ಟ್ ಬೇಸ್ಡ್ ಸ್ಟ್ರಕ್ಚರು, ಇಟ್ ಈಸ್ ಡಿಪೆಂಡ್ಸ್ ಆನ್ ದ ಕಂಪನಿ ಟು ಚೇಂಜ್ ಇಟ್ ಆಸ್ ಆ್ಯಂಡ್ when it required, as per the requirement. A company can always change the management structure. So these are the factors. Definitely it will affect the business or influence the business, but these factors can be controlled and can be managed. Human resource of the company is main factor. A Google but a knowledge based industry, human resource is the major investment. Human resource is a major asset for the company. If you see the next slide, here the same thing, internal environment. External environment can be divided into two, macro environment and micro environment. So micro environment are too close to the business, that's why they called as relevant environment and competitive environment.